ವೆಲ್ಕಮ್ ಬ್ಯಾಕ್ ಟು ಸರಳ ರುಚಿ ಯೂಟ್ಯೂಬ್ ಚಾನಲ್. ನಾವಿಲ್ಲಿ ಎಲ್ಲ ರೀತಿ ಪಾಯಸವನ್ನು ಮಾಡಿರ್ತೀವಿ. ಸಬ್ಬಕ್ಕಿ ಪಾಯಸ ಆಗಿರ್ಬೋದು, ಹೆಸರುಬೇಳೆ ಪಾಯಸ ಆಗಿರ್ಬೋದು, ಶಾವಿಗೆ ಪಾಯಸ ಆಗಿರ್ಬೋದು, ಅಕ್ಕಿ ಪಾಯಸ ಮತ್ತು ರವೆ ಪಾಯಸ ಈ ಥರದ್ದೆಲ್ಲ ಮಾಡಿರ್ತೀವಿ. ನಾವಿಲ್ಲಿ ಕ್ಯಾರೆಟ್ ಮಿಕ್ಸ್ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ. ತುಂಬ ರುಚಿಯಾಗಿ ಬಂದಿತ್ತು ಮಾತ್ರ ಟೇಸ್ಟು. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಶುಗರ್ ಬೇಕು ಅಂತಂದರೆ ಇನ್ನೂ ಬೇಕು ಅಂತಂದರೆ ನೀವು 1 ಕಪ್ ಶುಗರ್ನು ಕೂಡ ಬಳಸ್ಬೋದು ನೀವು. ನಾನಿಲ್ಲಿ ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಂತೇಳಿ ನಾವು ಅರ್ಧ ಕಪ್ ತೊಗೊಂಡಿದ್ದೀನಿ. ಇಲ್ಲಿ ಸಬ್ಬಕ್ಕಿನ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ನೈನಲ್ ಸಬ್ಬಕ್ಕಿ ಅಂತ ನಾರ್ಮಲ್ ನಾನು ಒಂದು 5 ಮಿನಿಟ್ ಹುರ್ಕೊಂಡಿದ್ದೀನಿ ಚಿಟಪಟ ಅಂತ ಅನ್ನೋವರೆಗೂ. ಇವಾಗ ರೆಡಿಯಾಗಿದೆ. ಬನ್ನಿ ಇವಾಗ ಬಿಸಿನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನಾರ್ಮಲ್ ಸಬ್ಬಕ್ಕಿ ಥರ ಇದು ತುಂಬ ಟೈಮ್ ತಗೊಳ್ಳಲ್ಲ. ಅದನ್ನು ನಾರ್ಮಲ್ ಸಬ್ಬಕ್ಕಿನ ನಾವು ನೆನೆಸಿ ಒಂದು 2 ಅವರ್ ಆನಂತರ ನಾವು ಅದನ್ನು ವಿಜಿಲ್ ಹಾಕ್ಸಿ ಆನಂತರ ನಾವು ಉಪಯೋಗಿಸ್ಬೇಕಾಗುತ್ತೆ. ಈ ಸಬ್ಬಕ್ಕಿ ಆ ಥರ ಏನಿಲ್ಲ. ನಾವು ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾವು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅದು ಸಬ್ಬಕ್ಕಿ ಚೆನ್ನಾಗಿ ಬೇಯ್ಕೊಬಿಡುತ್ತೆ. ಪಾಯಸಕ್ಕಂತೂ ಇದೇ ವರ್ತ್ ಅನಿಸುತ್ತೆ ಇದು ಮಾತ್ರ. ನೋಡಿ ಇವಾಗ ಆಗಲೇ ನಾನು ಹಾಕಿ ಒಂದು 2 ನಿಮಿಷ ಆಗಿಲ್ಲ, ಆಗಲೇ ನೋಡಿ ಎಷ್ಟು ಚೆನ್ನಾಗಿ ಬೇಕು ಅಂತ. ನಾನಿಲ್ಲಿ ಪಕ್ಕದಲ್ಲಿ ಒಗ್ಗರಣೆಗೆ ಹಾಕೊಳ್ಳೋಣ ಬನ್ನಿ. ಇವಾಗ ನಾನು ಫಸ್ಟ್ ಒಂದು 2 ಸ್ಪೂನು ತುಪ್ಪ ಹಾಕ್ಕೊಂಡು ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಇಟ್ಕೊತೀನಿ. ನಾನು ಸೈಡ್ಗೆ ಎತ್ತಿಟ್ಕೊತೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ದ್ರಾಕ್ಷಿ ಗೋಡಂಬಿನ. ಎತ್ತಿಟ್ಕೊಂಡು ಅದಾದ ನಂತರ ನಾನಿಲ್ಲಿ ಕ್ಯಾರೆಟ್ನು ಕೂಡ ಅದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ನೀವು ಇನ್ನೂ ತುಪ್ಪ ಬೇಕು ಅಂತಂದರೆ ಬೇಕಾದ್ರೆ ಬಳಸ್ಕೊಬೋದು ನೀವು. ನನಗೆ ಇದೇ ತುಪ್ಪ ಸಾಕು ಅನ್ನಿಸ್ತು, ಅದರಿಂದ ನಾನು ಅದರಲ್ಲೇ ಒಂದು 5 ನಿಮಿಷ ಕ್ಯಾರೆಟ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ ತಕ್ಷಣ ನಾನು ಇಲ್ಲಿ ಪಕ್ಕದಲ್ಲಿ ಏನು ಕುದಿಯೋಕ್ಕಿಟ್ಟಿದ್ದೆ ನಾನು ಸಬ್ಬಕ್ಕಿನ, ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತೀನಿ. ಚೆನ್ನಾಗಿ ಬೇಯ್ಕೊಂಡಿದೆ ನೋಡಿ. ಇಷ್ಟು ಬೇಯ್ಕೊಂಡ್ರೆ ಸಾಕು. ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 5 ಮಿನಿಟ್ ಅಷ್ಟೇ ನಾನು ಬೇಯಿಸ್ಕೊಂಡಿದ್ದು. ಇಷ್ಟು ಬೇಗ ಪಾಯಸ ಆಗಿಬಿಡುತ್ತೆ. ಮತ್ತು ಅರ್ಜೆಂಟಾಗಿ ಯಾರಾದರೂ ಬೇಗ ನೆಂಟರು ಬಂದರೆ ಬೇಗ ಮಾಡಬೇಕಲ್ಲಪ್ಪ ಅಂತ ಚಿಂತೆನೇ ಇರಲ್ಲ. ಈ ಥರ ಸಬ್ಬಕ್ಕಿ ಮನೇಲಿದ್ದರೆ ಆರಾಮಾಗಿ ನಾವು ಪಾಯಸನ ಮಾಡ್ಕೋಬೋದು. ನಾನೀಗ ಇದಕ್ಕೆ ನಾನು ಒಂದು 2 ನಿಮಿಷ ಕುದಿಸ್ಕೊಂಡು ಇದಕ್ಕೆ ನಾನು ಹಾಲೇನು ಕಾಯಿಸಿ ಆರಿಸಿಟ್ಕೊಂಡಿದ್ದೆ ಹಾಲನ್ನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೀವು ಇನ್ನೂ ಹಾಲು ಬೇಕು ಅಂತಂದರೆ, ನಿಮಗೇನಾದರೂ ಇನ್ನೂ ತೆಳುವಾಗಿ ಬೇಕು ಅಂತಂದರೆ ಹಾಲನ್ನ ಸ್ವಲ್ಪ ಇನ್ನೂ ಬೇಕಾದ್ರೆ ಬಳಸ್ಕೋಬೋದು. ಇಲ್ಲ ನಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಅದೇ ಹಾಲನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನೂ ತೊಂದರೆ ಆಗೋಲ್ಲ. ಸ್ವೀಟು ಸಕ್ಕರೆ ಹಾಕಿರೋದ್ರಿಂದ ಚೆನ್ನಾಗೇ ಇರುತ್ತೆ. ಯಾವ ಸ್ವೀಟು ಅಷ್ಟೇ, ಶುಗರ್ಗೆ ಯಾವಾಗ ನಾವು ಶುಗರ್ ಹಾಕ್ತೀವೋ ಆವಾಗ ಸ್ವೀಟ್ ಚೆನ್ನಾಗೇ ಬರುತ್ತೆ. ಈ ರೀತಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಬಿಸಿ ಬರುವಾಗೂ ಇವಾಗ ಸ್ವಲ್ಪ ಹೈ ಫ್ಲೇಮ್ ಮಾಡಿ ಇಟ್ಕೊಂಡು ನೀವು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನಾನಿವಾಗ ಅರ್ಧ ಕಪ್ ಶುಗರ್ ತೊಗೊಂಡಿದ್ದೆ. ನಾನಿಲ್ಲಿ ಅರ್ಧ ಕಪ್ ಶುಗರ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಶುಗರ್ ಜಾಸ್ತಿ ತಿನ್ನಲ್ಲ ಅಂತೇಳಿ ನಾನು ಇಲ್ಲಿ ಅರ್ಧ ಕಪ್ ಮಾತ್ರ ಬಳಸಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಬಳಸ್ಕೋಬೋದು. ನಾನಿಲ್ಲಿ 1.5 ಸ್ಪೂನ್ ಏನು ಗೋಡಂಬಿ ನಾನಿಲ್ಲಿ ಬಾದಾಮಿ ಪೌಡ್ರನ್ನ ಏನು ತೊಗೊಂಡಿದ್ದೆ ನಾನಿಲ್ಲಿ ಆ ಪೌಡ್ರ್ ನಾನು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದರಿಂಚರೆ ನಾವೇನು ಒಗ್ಗರಣೆಗೆ ಹಾಕ್ಕೊತಿದ್ವಿ ನಾವು ಸಕ್ಕರೆ ಇರ್ಬೋದು, ಎಲ್ಲ ಪೌಡ್ರು ಇರ್ಬೋದು, ಎಲ್ಲನೂ ನಾವು ಒಂದು 2 ನಿಮಿಷ ಬಿಟ್ಕೊಂಡು ನಾವು ಹಾಕ್ಕೋಬೋದು. ನಾನಿಲ್ಲಿ ಏಲಕ್ಕಿ ಪೌಡ್ರು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಮತ್ತು ನಾನು ದ್ರಾಕ್ಷಿ ಗೋಡಂಬಿ ಏನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ನಾನು ಆವಾಗಲೇ, ಅದನ್ನು ಇವಾಗ ಲಾಸ್ಟಲ್ಲಿ ಬೆರೆಸ್ಕೊಳ್ಳೋಣ. ಇದನ್ನು ಮೊದಲೇ ಬೆರೆಸಬಾರ್ದು, ಲಾಸ್ಟಲ್ಲಿ ಬೆರೆಸ್ಕೊಂಡ್ರೆ ಅದರಲ್ಲಿ ಕ್ರಿಸ್ಪಿನೆಸ್ ಆಗೇ ಉಳ್ಕೊಳ್ಳುತ್ತೆ.
ನಾನು ಮಾಡಿರುವಂಥ ಸಬ್ಬಕ್ಕಿ ಕ್ಯಾರೆಟ್ ಪಾಯಸ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಮಾಡಿ ತಿಂದು ನೋಡಿ ಹೇಗೆ ಬಂದಿದೆ ಅಂತ. ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಸರ್ವ್ ಮಾಡ್ಕೊಂಡು ತಿಂದೆ. ಸ್ವಲ್ಪ ತುಂಬ ರುಚಿಯಾಗಿ ಬಂದಿತ್ತು ಮಾತ್ರ. ಟೇಸ್ಟ್ ಅಂತೂ ಸಬ್ಬಕ್ಕಿ ಪಾಯಸಕ್ಕೆ ನಾವು ಶಾವಿಗೆನ ಹಾಕಿ ಮಾಡಿದ್ದಕ್ಕಿಂತ ಒಂದು ಕೈ ಹೆಚ್ಚು ಜಾಸ್ತಿನೇ ಟೇಸ್ಟ್ ಇತ್ತು. ಸೂಪರಾಗಿತ್ತು. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ನಾನು ಹೊಸ ವೀಡಿಯೋ ಹಾಕಬೇಕು ಅಂತಂದರೆ ನನಗೂ ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಹಾಗೆ ನನ್ನ ವೀಡಿಯೋನ ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.